ಹಲೋ ಮೈ ಡಿಯರ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ರೆಡಿಯಾಗಿಬಿಟ್ಟು ಊಟ ಮಾಡೋಕ್ಕೆ ಬಂದಿದ್ದೀವಿ, ಅಂದರೆ ಬ್ರೇಕ್ಫಾಸ್ಟು. ಸೊ ಇವತ್ತು ಬೆಳಗ್ಗೆ ನಾವು ಲಿಯಾದ ಟೂರ್ನಮೆಂಟ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಹಾಗಾಗಿ ಒಂದು 5:15 ಎದ್ದು ರೆಡಿಯಾಗಿ ನಾವೇ ಫಸ್ಟ್ ಅನಿಸುತ್ತೆ ಹೋಟೆಲಲ್ಲಿ ಹೋಗಿ ತಿಂದ್ಕೊಂಡು ಬಂದುಬಿಟ್ವಿ. ಬಿಕಾಸ್ ಬ್ರೇಕ್ಫಾಸ್ಟ್ ಎಲ್ಲ ಆ ಒಂದು ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ, ಮನೆ ಹತ್ರನೇ ಇದೆ. ಸೊ ಹಾಗಾಗಿ ಲಿಯಾಗೂ ಅಲ್ಲಿ ತುಂಬ ಚೆನ್ನಾಗಿ ತಿಂತಾಳೆ, ಅಲ್ಲಿ ತಿಂದ್ಕೊಂಡು ಆಮೇಲೆ ಬಂದಿದ್ದಾಯಿತು. ಸೊ ಈ ಟೂರ್ನಮೆಂಟ್ ಬಂದು ಬೇರೆ ಬೇರೆ ಕಡೆಯಿಂದನೂ ಬರ್ತಾರೆ. ಸೊ ಅವ್ರ ಹತ್ರ ನಮ್ಮ ಒಂದು ಮಕ್ಕಳನ್ನೆಲ್ಲ ಫೈಟ್ ಮಾಡೋಕ್ಕೆ ಬಿಟ್ಟು ಯಾರು ವಿನ್ ಆಗ್ತಾರೋ ಅವರಿಗೆ ಆ ರೀತಿಯಾದ ಒಂದು ಇದು ಮೆಡಲ್ ಮತ್ತು ಸರ್ಟಿಫಿಕೇಟ್ ಅಲ್ಲಲ್ಲೇ ಸ್ಪಾಟಲ್ಲಿ ಕೊಟ್ಬಿಡ್ತಾರೆ. 2 ರೀತಿಯಲ್ಲಿ ಇದ್ಲವಳು, ಒಂದು ಕೂಮುಟೆ, ಒಂದು ಕಟ ಅಂತ. ಸೊ ಲಾಸ್ಟ್ ಟೈಮ್ ಬರೀ ಫೈಟಲ್ಲಿದ್ಲು, ಈ ಸತಿ 2ರಲ್ಲೂ ಹಾಕಿದ್ದಾರೆ ಅವ್ರ ಮಾಸ್ಟರು. ಸೊ ಇದು ಸೆಕೆಂಡ್ ಟೂರ್ನಮೆಂಟ್ ಅವಳು ಅಟೆಂಡ್ ಮಾಡ್ತಿರೋದು. ಲಾಸ್ಟ್ ಟೂರ್ನಮೆಂಟ್ ಅಟೆಂಡ್ ಮಾಡಿದ್ಲು. ಲಾಸ್ಟ್ ಟೈಮು ನನಗೆ ಫಸ್ಟ್ ಟೈಮ್ ಕಳಿಸ್ತಾ ಇದ್ದೀನಲ್ಲ ಅಂತ ಹೇಳಿ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಬಟ್ ಲಾಸ್ಟ್ ಟೈಮು ಹೇಗೋ ಮಾಡ್ಕೊಂಡು ಬಂದಳು. ಬಟ್ ಈ ಟೈಮು ಅವಳೇ ತುಂಬ ಫೋರ್ಸ್ ಮಾಡಿ ಹೋಗಲೇಬೇಕು ಅಂತ ಹೋಗಿದ್ದಾಳೆ. ಬಿಕಾಸ್ ಅವ್ರ ಅಪ್ಪನ ಬರ್ಡೇ ಬೇರೆ ಇತ್ತು. ಅದು ಮುಗಿಸ್ಕೊಂಡು ಬಂದು ಮಾಡೋಣ ಮಮ್ಮಿ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ಲು. ಇಲ್ಲಾಂದರೆ ಎಲ್ಲಾದರೂ ಹೊರಗಡೆ ರೆಸಾರ್ಟಿಗೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಳಿಗೆ ಹೋಗಲೇಬೇಕಂತ ಹೇಳಿದ್ಲಲ್ಲ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಸರಿ ಅಂತ ಇವಳ ಜೊತೆ ಹೋಗಿದ್ದಾಯಿತು. ಸೊ ಇಲ್ಲೇನಂದರೆ ಆ ಟೈಮಲ್ಲೇ ಕೊಟ್ಬಿಡ್ತಾರೆ, ಹಾಗಾಗಿ ತುಂಬ ಈಸಿ ಅನಿಸುತ್ತೆ. ಹೋಗಿ ಒಂದು 2 hours ಅಷ್ಟೇ ಅಲ್ಲಿ ಸ್ಪೆಂಡ್ ಮಾಡೋದಿರುತ್ತೆ. ಸೊ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬರ್ಬೋದು. ಮನೆಗೆ ಅದೇ 1 hour ಆಗುತ್ತೆ, ಬಂದುಬಿಡ್ಬೋದು. ಸೊ ಬರ್ತಾನೆ ಹಸ್ಬೆಂಡ್ಗೆ ಮಧ್ಯಾಹ್ನ ಏನಾದರೂ ಮಟನ್ ಬಿರಿಯಾನಿ ಆ ರೀತಿ ಮಾಡೋಣ ಅಂತ ಹೇಳಿ ಮಟನ್ 1 kg, ಚಿಕನ್ 1 kg ಬರ್ತಾ ಫ್ರೆಶ್ಶಾಗಿ ತೊಗೊಂಡು ಬಂದುಬಿಟ್ವಿ. ಸೊ ಇದಕ್ಕೆ ನಾನು ಮಟನ್ನ ಕುಕ್ಕರಲ್ಲಿ ಕೂಗಿಸೋಕ್ಕೆ ಹಾಕಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಅರಿಶಿಣದ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಚಿಕನ್ಗೆ ಮಿಕ್ಸ್ ಮಾಡೋದಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಗ್ರೀನ್ ಪೇಸ್ಟ್ ಥರ ಮಾಡಿಕೊಂಡು ಚಿಕನ್ನಿಗೆ ಹಾಕ್ತಾಯಿದ್ದೀನಿ. ಸೊ ಇದು ಸೂಪರಾಗಿರುತ್ತೆ ಈ ರೆಸಿಪಿ, ಒಂದು ಟ್ರೈ ಮಾಡಿ. ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಮೊಸರು, ಖಾರದ ಪೌಡರು, ಆಮೇಲೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಅದ್ರ ಜೊತೆಗೆ ಈ ಗ್ರೀನ್ ಪೇಸ್ಟ್ನ ಹಾಕಿ ಮಿಕ್ಸ್ ಮಾಡಿ ಒಂದು 1 hour ಹಾಗೆ ಅದನ್ನು ಹಾಗೆ ಬಿಟ್ಬಿಡಿ. ಸೊ ಮಧ್ಯಾಹ್ನದ ಲಂಚಿಗೆ ನಾನು ಮಟನ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಿದ್ದೀನಿ. ಇದೊಂದು ರೀತಿ ಗ್ರೀನ್ ಕಬಾಬ್ ಅಂತಲೇ ಹೇಳ್ಬೋದು. ಬಟ್ ತುಂಬ ಬೇಯಿಸಬೇಕು, ಚೆನ್ನಾಗಿ ಅದು ಡ್ರೈ ಆಗೋ ತನಕ ಬಿಟ್ಟರೆ ತುಂಬ ಟೇಸ್ಟು ಸೂಪರಾಗಿರುತ್ತೆ. ಸೊ ಬಿರಿಯಾನಿಗೆ ನಾನಿವಾಗ ರೈಸ್ ತೊಗೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ, ಬೇಕಾಗಿರೋ ಸ್ಪೈಸಸ್ ಎಲ್ಲ ಒಂದು ಕಡೆ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಇವಾಗ ನಾನಿವಾಗ 1 kg ಮಟನ್ ತೊಗೊಂಡಲ್ಲ, ಆ 1 kg ಕರೆಕ್ಟಾಗಿ 1 kg ರೈಸ್ ಹಾಕಬೇಕು. ಬಟ್ ಆದರೆ ಸ್ವಲ್ಪ ಮಟನ್ ಪೀಸ್ಗಳೆಲ್ಲ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ ರೈಸ್ ಹಾಕಿದ್ದೀನಿ ಅಷ್ಟೇ. ಸೊ ಆವಾಗ ನಿಮಗೆ ಬಿರಿಯಾನಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ಜಾಸ್ತಿ ನಾನು ಮಟನ್ ಬಿರಿಯಾನಿ ಮಾಡಲ್ಲ, ವರ್ಷಕ್ಕೊಂದು ಸತಿ ಮಾಡೋದೇ ಜಾಸ್ತಿ. ಸೊ ಹಾಗಾಗಿ ಮಟನ್ ಬಿರಿಯಾನಿ ಬರ್ಡೇಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ನೀವು ಏನೇ ಬಿರಿಯಾನಿ ಮಾಡಿದ್ರೂ ಅಷ್ಟೇ, ಈರುಳ್ಳಿ ಮತ್ತು ಆ ಗ್ರೀನ್ ಪೇಸ್ಟು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಆ ಗ್ರೀನ್ ಪೇಸ್ಟನ್ನು ಹಾಕಬೇಕು. ಆ ಗ್ರೀನ್ ಪೇಸ್ಟಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಒಂದೇ ಸ್ವಲ್ಪ ಹಾಕಿಬಿಟ್ಟು ರುಬ್ಬಿ ಹಾಕಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಹಾಕಿಬಿಟ್ಟು ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದು ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟೊತ್ತಿಗೆ ಸ್ವಲ್ಪ ಈ ಚಿಕನ್ ನಾವು ಹಾಕಿದ್ವಲ್ಲ ಅದೊಂದು ಚೂರು ಈ ರೀತಿ ಮಿಕ್ಸ್ ಮಾಡಿ ಬಿಟ್ಕೊಳ್ಳೋಣ. ಸೊ ಇವಾಗ ಸೂಪರಾಗಿ ನಮಗೆ ಮಟನ್ ಬಿರಿಯಾನಿಗೆ ಎಷ್ಟು ನೀವು ನಿಧಾನಕ್ಕೆ ಪೀಸ್ಫುಲ್ಲಾಗಿ ಮಾಡ್ತೀರೋ ಅಷ್ಟು ಟೇಸ್ಟಾಗಿ ಬರುತ್ತೆ. ಇದಕ್ಕೆ ಬೇಕಾಗಿರೋ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ. ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಕೂಡ, ಬೇಗನೆ ಅದು ಸಾಫ್ಟ್ನೆಸ್ಸು ಕೊಡುತ್ತೆ. ಸೊ ಇವಾಗ ಅದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಫ್ರೈ ಆದಮೇಲೆ ಮಟನ್ನು ಒಂದು 4 ವಿಷಲ್ನ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಮಟನು, ಬಟ್ ಸ್ವಲ್ಪ ಸಾಫ್ಟಾಗಿದ್ದರೆ ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ. ಮಟನ್ನು ರೆಡಿಯಾಗಿದೆ. ಇವಾಗ ಇದು ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಮಟನ್ ಮಾತ್ರ ತೆಗೆದು ಹಾಕ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ, ಆ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡೋದಕ್ಕೆ. ಸೊ ಇವಾಗ ಸ್ವಲ್ಪ ಖಾರದ ಪೌಡರ್ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಮಿಕ್ಸ್ ಇಲ್ಲ, ಬರೀ ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಎಣ್ಣೆಲಿ ಹಾಕಿ ಮಿಕ್ಸ್ ಮಾಡಬೇಕು.
ಇದು ಎಣ್ಣೆಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದ್ರ ಟೇಸ್ಟು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಹಸಿ ವಾಸನೆ ಇರಲ್ಲ. ಆಮೇಲೆ ಮಟನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಆ ಮಟನ್ನು ಆ ಮಸಾಲೆ ಎಲ್ಲ ಮಟನ್ ಒಳಗೆ ಇಳಿಬೇಕು, ಆ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ ಬಿರಿಯಾನಿ ಸ್ಪೈಸಸ್ ಹಾಕ್ಕೊಂಡೆ, ಅಂದರೆ ಬಿರಿಯಾನಿ ಮಸಾಲ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ, ಡ್ರೈ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇವಾಗ ನಾವು ಮಟನ್ ಬೇಯಿಸಿದ್ವಲ್ಲ ಆ ಒಂದು ಸೂಪನ್ನು ನಾನು ಇದ್ರೊಳಗೆ ಹಾಕಿದ್ದೀನಿ. ನೀರು ರೇಷಿಯೋ ಏನಂದರೆ 1 ಗ್ಲಾಸ್ಗೆ 2 ಗ್ಲಾಸು ನೀರು. ಸೊ ನಾನಿಲ್ಲೊಂದು 2 ಗ್ಲಾಸು ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕಿದ್ದೀನಿ. ರೈಸ್ 2 ಗ್ಲಾಸ್ ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕಿದ್ದೀನಿ. ಇದನ್ನು ನಾನು ದಮ್ ಇಡೋದ್ರಿಂದ 1/4 ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. ಸೊ ಉದ್ರುದ್ರಾಗಿ ಬೇಕು ಅಂದರೆ ಆ ರೇಷು ಕರೆಕ್ಟಾಗಿರುತ್ತೆ. ಸ್ವಲ್ಪ ಸಾಫ್ಟ್ ಬೇಕಂದರೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಕೂಡ ನೀವು ಹಾಕ್ಕೋಬೋದು. ಸೊ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ದೊಡ್ಡ ಒಲೆ ಉರಿಯಲ್ಲಿ ಇಟ್ಬಿಡಿ. ಈ ರೀತಿ ಕುದೀತಾ ಇದೆ ಅನ್ನಬೇಕಾದಾಗ ನೋಡಿ, ಹಿಂಗಿರಬೇಕು. ಈ ರೀತಿ ಕುದೀತಾ ಇದೆ ಅನ್ನಬೇಕಾದಾಗ ಫ್ಲೇಮ್ನ ಫುಲ್ಲು ಲೋ ಮಾಡಿಬಿಟ್ಟು ಮುಚ್ಚಳ ಹಾಕಬೇಕು. ಇದು ಈ ರೀತಿ ನಿಮಗೆ ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಜೋರಾಗಿಟ್ಟರೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಬಟ್ ಆದರೆ ಸೀದಿಸ್ಕೊಳ್ಬಾರ್ದು. ಇವಾಗ ನಾನು ದಮ್ ಹಾಕೋಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ಚೆನ್ನಾಗಿ ಈರುಳ್ಳಿನ ಹೆಚ್ಚಿಬಿಟ್ಟು ಸ್ವಲ್ಪ ಡ್ರೈ ಮಾಡಿ ಕೂಡ ಹಾಕೋಬೋದು. ದಮ್ ಹಾಕಿಬಿಟ್ಟು 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಬೇಕದು. 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೆಂದಾದಮೇಲೆ ಸ್ವಲ್ಪ ಒಂದು 5 ನಿಮಿಷ ಆಫ್ ಮಾಡಿ, ಒಂದು 5 ನಿಮಿಷ ಬಿಟ್ಟು ಬಿರಿಯಾನಿನ ಓಪನ್ ಮಾಡಿ, ನಿಮ್ಮ ಕೈಯಲ್ಲೇ ನೀವು ಅಷ್ಟು ಟೇಸ್ಟಾಗಿ ಮಾಡಿರೋ ಬಿರಿಯಾನಿ ನಿಮ್ಮ ಕೈಗೆ ಸಿಗುತ್ತೆ. ಸೂಪರ್ ಟೇಸ್ಟಾಗಿರುತ್ತೆ, ಅಷ್ಟು ಚೆನ್ನಾಗಿ ಡ್ರೈ ಆಗಿರ್ಬೇಕು, ಕೆಳಗಡೆ ಒಂಚೂರು ವಾಟ್ರ್ ಇರಬಾರ್ದು. ಆ ರೀತಿ 15 to 20 ಮಿನಿಟ್ಸ್ ಪಕ್ಕ ಕರೆಕ್ಟಾಗಿರುತ್ತೆ. ಸೊ ಸೂಪರ್ ಟೇಸ್ಟಿಯಾಗಿರುವಂಥ ಬಿರಿಯಾನಿ ರೆಡಿಯಾಗಿದೆ. ಸೊ ಮಟನ್ ತಿಂದರೆ ಒಳ್ಳೆಯದಲ್ಲ ಅಂತ ನಾವೇ ಅಂದ್ಕೊಂಡಿದ್ದೀವಿ. ಹಂಗಾಗಿ ಮಟನ್ ಜಾಸ್ತಿ ಮನೇಲಿ ತರಲ್ಲ, ಯಾವಾಗಾದರೂ ಮಂತ್ಲಿ ಒಂದ್ಸತಿ ಆ ಥರ. ಸೊ ಬಿರಿಯಾನಿನೂ ಅಷ್ಟೇ, ಯಾವಾಗಲೂ ನಾನಂತೂ ಮಾಡಲ್ಲ. ನಾನು ಬಿರಿಯಾನಿ ತಿನ್ನಬೇಕು ಅಂದರೆ ಅಮ್ಮನ ಮನೆಗೆ ಹೋದಾಗಲೇ ಬಿರಿಯಾನಿ ಎಲ್ಲ ತಿನ್ನೋದು. ಸೊ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಬಿರಿಯಾನಿ ತೊಗೊಂಡಿದ್ದೀನಿ, 2 ಮೊಟ್ಟೆ, ಸ್ವಲ್ಪ ಚಿಕನ್ನು, ಆಮೇಲೆ ಸ್ವಲ್ಪ ಕುಕ್ಕುಂಬರು. ಸೊ ತಿಂದಾದಮೇಲೆ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿ ಒಂದು ಕೇಕ್ ಆರ್ಡರ್ ಮಾಡಿದ್ದೆ, ಒಂದು 1/2 kg. ಚೆನ್ನಾಗಿ ಮಾಡಿಕೊಟ್ಟಿದ್ರು, ನಮ್ಮ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ. ಸೊ ಅವ್ರಿಗೆ ಹಾಗೆ ಕೇಕ್ ತಂದುಬಿಟ್ಟು ಸಿಂಪಲ್ಲಾಗಿ ಮಾಡಿಬಿಟ್ಟು ಹೊರಗಡೆ ಡಿನ್ನರ್ಗೆ ಎಲ್ಲಾದರೂ ಹೋಗೋಣ ಅಂತ ಮಾಡೋಕ್ಕೆ ರೆಡಿಯಾಗಿದ್ವಿ. ಸೊ ನಮ್ಮ ಅತ್ತೆ ಬಂದಿದ್ದರು. ಅವ್ರ ಮಗಳು ಮದುವೆ ಇದೆ, ನಮ್ಮ ಮಾವನ ಮಗಳದು. ಅವ್ರ ಪತ್ರಿಕೆ ಕೊಡೋಕ್ಕೆ ಬಂದಿದ್ದರು. ಸರಿ ಹಾಗೆ ಅವ್ರೂ ರಿಕ್ವೆಸ್ಟ್ ಮಾಡಿಕೊಂಡು ಸರಿ ಕೇಕ್ ಕಟ್ ಮಾಡೋಣ ಅಂತೇಳಿ ಅವ್ರನ್ನೂ ಸ್ವಲ್ಪ ಹೊತ್ತು ಇರಿಸಿ, ಅತ್ತೆ ಮಗ ಎಲ್ಲ ಬಂದಿದ್ದರು. ಸೊ ಹಂಗೆ ಕೇಕ್ನ ಕಟ್ ಮಾಡಿ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಆಯಿತು. ಯಾಕಂದರೆ ಈ ಸತಿ ಪಾಪ ಲಿಯಾದು ಟೂರ್ನಮೆಂಟ್ ಇದ್ದಿದ್ದರಿಂದ ನಮಗೇನು ಪ್ಲ್ಯಾನ್ ಮಾಡೋಕ್ಕೂ ಆಗಿಲ್ಲ. ಹಾಗಾಗಿ ಹಸ್ಬೆಂಡ್ಗೆ ಬರ್ಡೇ ಸ್ವಲ್ಪ ಸೆಲೆಬ್ರೇಷನು ಏನೂ ಅನಿಸಿಲ್ಲ. ಸೊ ಮುಂದಕ್ಕೆ ಪ್ಲ್ಯಾನ್ ಮಾಡಬೇಕು, ನಾನು ಕ್ರಿಸ್ಮಸ್ಗೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಅದು ಅವರಿಗೆ ಸರ್ಪ್ರೈಸಾಗಿ ಏನಾದರೂ ಕೊಡೋಣ ಅಂತ, ನೋಡೋಣ ಏನಾಗುತ್ತೋ. ಸೊ ಹಾಗೆ ಸ್ವಲ್ಪ ಚಿಕ್ಕದಾಗಿ ಕೇಕ್ ತರಿಸಿರೋದನ್ನ ಕಟ್ ಮಾಡಿ ಅಲ್ಲೇ ಸೆಲೆಬ್ರೇಷನ್ ಮುಗಿಸಾಯಿತು. ಸೊ ನೈಟಿಗೆ ಡಿನ್ನರ್ಗೆ ಹೊರಡ್ತಾ ಇದ್ದೆ. ಅದಕ್ಕೆ ಮೊದಲಿಗೆ ನಾನು ಡಿಟ್ಯಾಂಗಲ್ ಮಾಡ್ಕೊತಿದ್ದೀನಿ. ಅಂದರೆ ಚಿಕ್ಕೆಲ್ಲ ನೀಟಾಗಿ ಬಿಡಿಸ್ಕೊಂಡು ಸ್ವಲ್ಪ ಹೀಟ್ ಹಾಕೋದ್ರಿಂದ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಹಾಕ್ಕೊತಾ ಇದ್ದೀನಿ. ಸೊ ಯಾವುದೇ ಹೀಟರ್ ನೀವು ಯೂಸ್ ಮಾಡಬೇಕಾದ್ರೆ ಪ್ರೊಟೆಕ್ಷನ್ ಈಸ್ ಮಸ್ಟು, ಇಲ್ಲಾಂದರೆ ಹೋಗುತ್ತೆ, ಕೂದಲುಗಳೆಲ್ಲ ಉದುರುತ್ತೆ. ಸೊ ಹಾಗಾಗಿ ಅದರಲ್ಲಿ ಸ್ವಲ್ಪ ನಾನು ಸ್ಟ್ರೈಟ್ನರಲ್ಲಿ ಒಂಚೂರು ಲೈಟಾಗಿ ಸ್ಟ್ರೈಟ್ ಮಾಡಿಕೊಂಡ್ರೆ 1 ನಿಮಿಷ, ಜಾಸ್ತಿ ಮಾಡ್ಕೊಂಡಿಲ್ಲ. ಆಮೇಲೆ ಇವತ್ತು ಯೂಸ್ ಮಾಡ್ತಿರೋದು ಕೊರಿಯನ್ದು ಒಂದು ಮಾಯ್ಶ್ಚರೈಸರ್ ಇದೆ, ತುಂಬ ಚೆನ್ನಾಗಿದೆ ಅದು. ಅದರದ್ದು ಮಾಯ್ಶ್ಚರೈಸರ್ ಒಂದು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಫೌಂಡೇಶನ್, ಫುಲ್ ಕವರೇಜ್ ಫಾರೆವರ್ HD ಫುಲ್ ಕವರೇಜ್ ಫೌಂಡೇಶನ್ಸ್ ಲೈಟಾಗಿ ಅಪ್ಲೈ ಮಾಡ್ಕೊತಿದ್ದೀನಿ. ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ನಾನು ಯಾವುದು ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಫೌಂಡೇಶನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಆಮೇಲೆ ರೋಸ್ ಪೌಡರ್ನ ಚೆನ್ನಾಗಿ ಅದರಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ, ಫೌಂಡೇಶನ್ನ ಅಷ್ಟೇ. ಕಾಯಾ ಬ್ಯೂಟಿಯಿಂದ ಕಾಜಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ವಾಟರ್ ಪ್ರೂಫ್ ಕಾಜಲ್, ಇದು ತುಂಬ ಝೆಡ್ ಬ್ಲ್ಯಾಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಕಾಯಾ ಬ್ಯೂಟಿಯಿಂದನೇ ಇದೊಂದು ಲಿಪ್ಸ್ಟಿಕ್ಕು, ಬಟ್ ಇದನ್ನು ನಾನು ಲೈನರ್ ಥರ ಹಾಕ್ಕೊಳ್ತಾ ಇದ್ದೀನಿ. ಇದು ಲಿಪ್ ಲೈನರ್ ಥರ ಹಾಕ್ಕೊಂಡು ನಮ್ಮ ಔಟ್ ಲೈನ್ನ ಇದರಲ್ಲಿ ಡ್ರಾ ಮಾಡಿಕೊಂಡು ಮೆಬ್ಲಿನಿಂದ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ನ ಹಾಕ್ಕೊತಿದ್ದೀನಿ. ಅದೆರಡು ಮರ್ಜ್ ಮಾಡಿಬಿಟ್ರೆ ನಿಮಗೊಂದು ನ್ಯೂಡ್ ಶೇಡ್ ಥರ ಸಿಗುತ್ತೆ, ಸೂಪರಾಗಿರುತ್ತೆ. ಸೊ ಅದನ್ನು ಹಾಕಿ ಲೈಟಾಗಿ ಮರ್ಜ್ ಮಾಡ್ಕೊತಾ ಇದ್ದೀನಿ.
ಬಿಕಾಸ್ ಇದೊಂಥರ ನಿಮಗೆ ಸೂಪರಾಗಿರುತ್ತೆ. ಬಿಕಾಸ್ ನೈಟಲ್ಲಿ ಡಿನ್ನರ್ ಹೋಗೋದ್ರಿಂದ ಈ ರೀತಿ ಒಂದು ನ್ಯೂಡಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಐಬ್ರೋಸ್ ಫಿಲ್ಲಿಂಗಿಗೆ ನಾನು ಬ್ರೌನ್ ಕಲರ್ದು ತೊಗೊಂಡಿದ್ದೀನಿ. ಬ್ರೌನ್ ಕಲರ್ ತಗೊಂಡು ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಬ್ಲ್ಯಾಕ್ ಎಲ್ಲ ಜಾಸ್ತಿ ತುಂಬ ಡಾರ್ಕ್ ಬ್ಲ್ಯಾಕ್ ಹಾಕಿದರೆ ತುಂಬ ಒಂಥರ ಆರ್ಟಿಫಿಷಿಯಲಾಗಿ ಕಾಣ್ತೀವಿ. ಅದಕ್ಕೋಸ್ಕರ ಅದೇ ಒಂದು ಬ್ರೌನ್ ಕಲರ್ನೇ ಲೈಟಾಗಿ ನಾನು ಅಪ್ಪರ್ ಐಲಿಡ್ ಮೇಲೆ ಲೈಟಾಗಿ ಒಂದು ಲೈನ್ ಹಾಕ್ಕೊಂಡು ಹಾಗೆ ಲೋವರ್ ಇದರಲ್ಲೂ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಹಾಕಿ ಮರ್ಜ್ ಮಾಡಿಕೊಂಡು ಸಿಂಪಲ್ ಹೇರ್ ಸ್ಟೈಲು ಎವ್ರಿ ಟೈಮ್ ಮಾಡೋ ಹೇರ್ ಸ್ಟೈಲೇ ಟ್ವಿಸ್ಟ್ ಮಾಡಿ ಒಂದೆರಡು ಕ್ಲಿಪ್ಪನ್ನ ಹಾಕಿ ಸೆಕ್ಯೂರ್ ಮಾಡ್ಕೊತಿದ್ದೀನಿ. ನನಗೆ ಯಾವುದೇ ಎಲ್ಲದೂ ನನಗೆ ಮಾಡ್ಕೊಳಕ್ಕಾಗುತ್ತೆ, ಬಟ್ ಹೇರ್ ಸ್ಟೈಲ್ ಮಾತ್ರ ಏನು ಮಾಡೋದಂತ ಗೊತ್ತಾಗಲ್ಲ. ಹಾಗಾಗಿ ಇದೊಂದು ಟ್ವಿಸ್ಟ್ ಮಾತ್ರ ಹಾಕಿ ಬಿಡ್ತಾಯಿದ್ದೀನಿ. ಎಲ್ಲ ಡ್ರೆಸ್ಸಿಗೂ ಈ ಟ್ವಿಸ್ಟ್ ಹೇರ್ ಸ್ಟೈಲೇ ಹಾಕೋದು ನಾನು. ಇಲ್ಲಾಂದರೆ ಫ್ರೀ ಏರಲ್ಲಿ ಹೋಗ್ಬಿಡ್ತೀನಿ. ಬೇರೆ ಯಾವ ಹೇರ್ ಸ್ಟೈಲ್ ಮಾಡೋ ಥರ ನನಗೆ ಇಲ್ಲ. ಸೊ ಅದೇ ಥರ ಅದರಲ್ಲಿ ಹೇರ್ ಸ್ಟೈಲ್ ಜಾಸ್ತಿ ಇಂಟ್ರೆಸ್ಟು ಬರೋಲ್ಲ ನನಗೆ ಮಾಡಬೇಕಂತ. ಸೊ ಲೈಟಾಗಿ ಈ ರೀತಿ ಇದು ತುಂಬ ಈಸಿ ಅನಿಸುತ್ತೆ, ಸ್ವಲ್ಪ ಚೆನ್ನಾಗೂ ಕಾಣುತ್ತೆ. ಎಲ್ಲದಕ್ಕೂ ಒಂದು ಡೀಸೆಂಟ್ ಲುಕ್ಕೇ ಇದು. ಸೊ ನೈಟಲ್ಲಿ ಡಿನ್ನರ್ ಹೋಗ್ತಿರೋದ್ರಿಂದ ಸ್ವಲ್ಪ ಶಿಮರಿ ಲುಕ್ ಇರಲಿ ಅನ್ನೋಕ್ಕೋಸ್ಕರ ಹೈಲೈಟಿಂಗ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೋಸ್ ಮೇಲೆ, ಐಬ್ರೋ ಬೋ ಮೇಲೆ ಮತ್ತು ಸ್ವಲ್ಪ ಲೈಟಾಗಿ ಈ ರೀತಿ ಮಾಡ್ಕೊತಿದ್ದೀನಿ. ಸೊ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ನಾವು ಯೂಸ್ ಮಾಡೋ ಸ್ವಲ್ಪ ಎಕ್ಸ್ಟ್ರಾ ಪ್ರಾಡಕ್ಟೆಲ್ಲ ನಿಮಗೆ ಒಂಚೂರು ಎನ್ಹಾನ್ಸ್ ಮಾಡಿ ಕೊಡುತ್ತೆ. ಸೊ ಇವಾಗ ಹೈಲೈಟ್ ಮಾಡ್ಕೊಂಡಿದ್ದೀನಲ್ಲ, ಆ ಹೈಲೈಟರ್ನೇ ಸ್ವಲ್ಪ ಲೈಟಾಗಿ ನಾನು ಲಿಪ್ಸ್ಟಿಕ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಬಂದು ಒಂದು ಗ್ಲೋ ಸಿಗುತ್ತೆ ನಿಮಗೆ ಲಿಪ್ಸ್ಟಿಕ್ಕಿಗೆ. ಸೊ ಇವಾಗ ಲೈಟಾಗಿ ಸ್ವಲ್ಪ ಬ್ಲಷ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಸ್ವಲ್ಪ ತೊಗೊಂಡು ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಸೊ ತುಂಬ ಡೀಸೆಂಟ್ ಲುಕ್ ಇರಬೇಕು, ತುಂಬ ಗ್ರ್ಯಾಂಡಾಗಿ ಕಾಣಬಾರ್ದು, ತುಂಬ ಹೆವಿ ಮೇಕಪ್ಪು ಇರಬಾರ್ದು. ಆ ರೀತಿ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಸ್ಕಾರನ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಮಸ್ಕಾರ ತುಂಬಾ ನಿಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಅದು ನಿಮಗೆ ಲ್ಯಾಶಸ್ನ ಲೆಂದಿ ಮಾಡಿ ತೋರಿಸೋದ್ರಿಂದ ನಿಮಗೆ ಒಂದು ಕಣ್ಣಿನ ಒಂದು ಅಂದನೇ ಹೆಚ್ಚಾಗ್ತಾ ಹೋಗುತ್ತೆ. ಆ ರೀತಿ ತುಂಬ ಯೂಸ್ಫುಲ್ಲು ನಿಮಗೆ ಮೇಕಪ್ಪಲ್ಲಿ ಮಸ್ಕಾರ ಎಲ್ಲ ತುಂಬಾ ಯೂಸು ಕೂಡ. ಸೊ ನಿಮ್ಮ ಕಣ್ಣನ್ನೇ ತುಂಬ ಒಂದು ಹೈಲೈಟ್ ಮಾಡಿ ತೋರಿಸುತ್ತೆ. ಸೊ ಫೈನಲ್ ಆಗಿ ಒಂದು ಸ್ಟಿಕ್ಕರ್ ಇಟ್ಕೊಂಡೆ, ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಸೊ ಬಾಡಿ ಲೋಷನ್ ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಇವಾಗ ಬಿಸಿಲು ಹೋಗಿದೆ, ಫುಲ್ ಚಳಿಗಾಲ ಬಂದಿರೋದ್ರಿಂದ ಮಾಯ್ಶ್ಚರೈಸರ್ ತುಂಬಾ ಬೇಕು. ಬಿಸಿಲು ಚಳಿನೋ ನಮ್ಮ ಹ್ಯಾಂಡ್ಸ್ ಡ್ರೈ ಆಗಬಾರ್ದಂದರೆ ಅದಕ್ಕೆ ನಾವು ಯಾವಾಗಲೂ ಸ್ವಲ್ಪ ಕೇರ್ ಮಾಡ್ಕೋಬೇಕು. ಸೊ ನನ್ನ ಒಂದು ಫೈನಲ್ ಲುಕ್ ಇದೆ, ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನೈಟ್ ಡಿನ್ನರ್ಗೆ ಒಂದು ಪ್ಲೇಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಸೊ ಆ ಪ್ಲೇಸ್ಗೆ ಹೋದರೆ ನಮ್ಮದೆಲ್ಲ ಡಿನ್ನರ್ 6:30-7 o'clock ಶುರು ಆಗುತ್ತೆ. ಅಲ್ಲಿಗೆ ಹೋದರೆ ಅಲ್ಲಿ ತುಂಬ ಲೇಟ್ ಅಂದರು. ಅಂದರೆ 7:30-8 ಶುರು ಆಗುತ್ತೆ ಬಫೆಟು ಅಂತ ಅಂದರು. ಸೊ ಸರಿ ಹೋಗಿ ನೋಡೋಣ, ಅದು ಒಂದು ಸತಿನೂ ನಾವು ಹೋಗೋ ಬರೋ ದಾರಿಯಲ್ಲೇ ಇತ್ತು ಇದು ಹೇಗಿದೆ ನೋಡೋಣ ಅನ್ನೋದಕ್ಕೆ ಒಳಗಡೆ ಹೋದ್ವಿ. ಸ್ವಲ್ಪ ಹೊತ್ತು ಆಟ ಆಡಿದ್ವಿ. 7 o'clock ಆಯಿತು. ಸೊ 7 ಅಂದರು, ಬಟ್ 7 ಆದ್ರೂ ಅಲ್ಲಿ ಶುರು ಮಾಡಿರಲಿಲ್ಲ. ಬಟ್ ಮಗು ಬೇರೆ ಹೊಟ್ಟೆ ಹಸಿವು ಆಗ್ತಾಯಿದೆ ಅಂತ ಹೇಳ್ತಾಯಿದ್ಲು. ಅಲ್ಲೊಂದು ಸ್ವಲ್ಪ ಆಟ ಆಡಿಕೊಂಡು ಪ್ಲೇ ಏರಿಯಾನೂ ಅಲ್ಲೇ ಇತ್ತು. ಅಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಸೊ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ಬಿಡೋಣ ಅಂತ ಹಸ್ಬೆಂಡ್ ಹೇಳಿದರು. ಅಲ್ಲಿ ಅದ್ರ ಸ್ವಲ್ಪ ಬೇಗ ಸಿಗುತ್ತೆ ನಿನಗೆ ಅಂತ. ಸೊ ಅಲ್ಲಿ ಆಮೇಲೆ ಮತ್ತೆ ಆ ಟೈಮಲ್ಲಿ ಬುಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಪ್ರೀ ಬುಕ್ಕಿಂಗ್ ತುಂಬಾ ಇಂಪಾರ್ಟೆಂಟು. ಯಾವ ದಿನ ಆದ್ರೂ ಅಷ್ಟೇ ಬುಕ್ಕಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಹಸ್ಬೆಂಡ್ ಬರ್ತ್ಡೇ ಇರೋದ್ರಿಂದ ನನಗೆ ಈ ಸತಿ ಸೆಲೆಬ್ರೇಟು ಮಾಡೋಕ್ಕಾಗಿರಲಿಲ್ಲ. ಅವ್ರು ತುಂಬ ಬ್ಯುಸಿ ಇದ್ದರು ಹಸ್ಬೆಂಡ್ ಬೇರೆ. ಸೊ ತುಂಬ ಬೇರೆ ಟೆನ್ಷನಲ್ಲಿದ್ದೆ. ಅವರು ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಬೇರೆ ಬಾಲ್ ಬಿದ್ದು ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಸತಿ ಮೂಡು ಹೋಗಿಬಿಟ್ಟಿತ್ತು ನನಗೆ. ಸೊ ಏನು ಮಾಡೋದಂತ ಗೊತ್ತಾಗದೆ ತುಂಬ ಮೂಡಲ್ಲೇ ಇರಲಿಲ್ಲ. ಆದರೂ ಅವ್ರಿಗೆ ಖುಷಿ ಪಡಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ ಡಿನ್ನರ್ಗೆ. ಸೊ ವರ್ತ್ ಅಂತಲೇ ಹೇಳ್ತೀನಿ. ಬಾರ್ಬಿಕ್ಯೂ ನೇಷನ್ನು ತುಂಬ ಅನ್ಲಿಮಿಟೆಡ್ ಫುಡ್ ಕೊಡ್ತಾರೆ, ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಫಿಶ್ಶು, ಪ್ರಾನ್ಸು, ಚಿಕನ್ನು, ಮಟನ್ನು ಎಲ್ಲ ಅನ್ಲಿಮಿಟೆಡೇ ನಿಮಗೆ. ಸೊ ಇದರಲ್ಲಿ ಒಂದು ಸೂಪರ್ ಡಿಶ್ ಇರುತ್ತೆ, ಪೈನಾಪಲನ್ನು ಈ ರೀತಿ ತಂದೂರಿ ಥರ ಮಾಡಿಕೊಟ್ಟಿರ್ತಾರೆ. ಅದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ಅದೇ ರೀತಿ ಬಫೆಟ್ ಇಟ್ಟಿರ್ತಾರೆ, ಅನ್ಲಿಮಿಟೆಡು ಪ್ರತಿಯೊಂದು ಇದೆ ಅಲ್ಲಿ. ಸ್ವೀಟ್ಸಿಂದ ಹಿಡ್ದು ಡೆಸರ್ಟು, ನಾನ್ ವೆಜ್ಜು, ವೆಜ್ಜು,
ಪ್ರತಿಯೊಂದು ಯಾವ ದಿನ ಹೋದರೂ ಇದು ರಶ್ಶೇ ಇಲ್ಲಿ. ಸೊ ಪರ್ ಪರ್ಸನ್ 800 ರುಪೀಸ್ ಏನೋ ಬರುತ್ತೆ. ವರ್ತ್ ಅಂತಲೇ ಹೇಳ್ತೀನಿ ನಾನು, ಬಿಕಾಸ್ ತುಂಬಾ ಚೆನ್ನಾಗಿದೆ ಫುಡ್ಡೆಲ್ಲನೂ ಕೂಡ. ಟೇಸ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಚೆನ್ನಾಗಿದೆ, ಎಷ್ಟೊತ್ತು ಬೇಕಾದರೂ ಕುತ್ಕೊಂಡು ನೀವು ತಿನ್ಬೋದು. ಸೊ ಫೈನಲ್ ಹೈಲೈಟ್ ಏನು ಅಂದರೆ, ನಿಮಗೆ ಇಲ್ಲಿ ಊಟ ಎಲ್ಲ ಮಾಡಿ ಆದಮೇಲೆ ಬರ್ಡೇ ಇದೆ ಅಂತ ಕೇಳ್ತಾರೆ ಅವ್ರು. ಮೊದಲೇ ಹೋಗಿದ ತಕ್ಷಣ ನಿಮ್ಗೆ ಯಾವುದೇ ಸೆಲೆಬ್ರೇಷನ್ ಇದೆ ಅಂತ ಕೇಳ್ತಾರೆ. ಸೊ ಏನಕ್ಕೆ ಬಂದಿದ್ದೀರಾ ಅಂತ, ಬರ್ಡೇ, ಆ್ಯನಿವರ್ಸರಿ ಅಥವಾ ಏನೇ ಒಂದು ಪ್ರೋಗ್ರಾಮು ನಿಮ್ಮ ಲೈಫಲ್ಲಿ ಆಗ್ತಾಯಿದೆ ಅಂದಿದ್ದಾಗ ಫೈನಲಾಗಿ ಅವರು ಎಂಡಲ್ಲಿ ನಿಮಗೆ ಕೇಕ್ ಕಟ್ಟಿಂಗ್ ಕೂಡ ಇಡ್ತಾರೆ. ಸೊ ಅದಂತೂ ನಂಗೆ ತುಂಬ ಇಷ್ಟ ಆಗಿರೋ ಒಂದು ವಿಷಯ. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಹಾಗೂ ಟಿಪ್ಸ್ ಎಲ್ಲ ಕೂಡ ಅವರು ತಗೊಳ್ಳಲ್ಲ, ಬಟ್ ಆದ್ರೂ ಗೊತ್ತಾಗದೆ ಟಿಪ್ಸ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ತುಂಬಾ ಖುಷಿಯಾಯಿತು. ಸೊ ನೋಡಿ, ಅದಕ್ಕಂತಲೇ ಒಂದು ಕೇಕ್ ಒಂದು 250 ಗ್ರಾಮ್ಸ್ ಇರ್ಬೋದು ಅಂದ್ಕೊತೀನಿ ಕೇಕು. ಸೊ ಕೇಕು ಎಲ್ಲ ಅರೇಂಜ್ ಮಾಡಿ ಅದಕ್ಕಂತ ಒಂದು ಸ್ಪಾಟ್ ಇಟ್ಟಿದ್ದಾರೆ. ಅವರೇ ವಿಡಿಯೋ ಮಾಡಿ ಕೂಡ ಕೊಡ್ತಾರೆ. ಸೊ ನಿಮಗೆ ಯಾರಿಗಾದರೂ ಈ ರೀತಿ ಬರ್ಡೇ ಸೆಲೆಬ್ರೇಷನು ಅಥವಾ ನಿಮ್ಮ ಅಕೇಶನ್ ಯಾವುದಾದ್ರೂ ಒಂದು ನಿಮ್ಮ ಇದು ಸ್ಪೆಷಲ್ಲಾಗಿ ಏನಾದರೂ ಇದ್ದರೆ ಯಾವುದಕ್ಕೆ ಬೇಕಾದರೂ ಇಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ಬೋದು. ಎಷ್ಟು ಜನ ಬೇಕಾದರೂ ಹೋಗ್ಬೋದು. ಮಿನಿಮಮ್ 50 ಮೆಂಬರ್ಸ್ ಅಟ್ ಎ ಟೈಮ್ ಕೂರೋ ಥರನೇ ಇದೆ ಪ್ಲೇಸಸ್ಸು. ತುಂಬ ಚೆನ್ನಾಗೇ ಮಾಡ್ತಾರೆ. ಸೊ ಅನ್ಲಿಮಿಟೆಡ್ ಫುಡ್ ಇದ್ದರೂ ಕೂಡ ನಮ್ಗೆ ಅಷ್ಟು ಜಾಸ್ತಿ ತಿನ್ನೋಕ್ಕೂ ಆಗಿಲ್ಲ. ಎಲ್ಲ ಡಯಟಲ್ಲಿರೋದ್ರಿಂದ ಬೇರೆ ಎಷ್ಟು ತಿಂದರೂ ತುಂಬಿಸೋಕ್ಕೂ ಆಗೋಲ್ಲ. ಬೇಗ ಬೇರೆ 7 ಗಂಟೆಗೆ ಶುರು ಮಾಡಿದ್ವಿ ಡಿನ್ನರು. 8:15 ಬಂದುಬಿಟ್ವಿ. ನಮಗಿಂತ ಬೇಗ ಬಂದವರು ಇನ್ನೂ ಹೋಗಿರಲಿಲ್ಲ. ಸೊ ನಿಧಾನಕ್ಕೆ ತಿನ್ಕೊಂಡು ಕೂತ್ಕೊಂಡಿದ್ರು. ತುಂಬ ಮೂಡ್ ಒಂಥರ ಆಗಿತ್ತು. ಬಟ್ ದೇವ್ರಿಗೂ ಅಲ್ಲಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮೂಡನ್ನ ಚೆನ್ನಾಗಿ ಮಾಡಿ, ಹಸ್ಬೆಂಡ್ ಬರ್ಡೇನೂ ತುಂಬ ಸಿಂಪಲ್ಲಾಗಿ ಮಾಡಿಕೊಟ್ರು. ಸೊ ಥ್ಯಾಂಕ್ಸ್ ಅವ್ರಿಗೆ ತುಂಬ. ಸೊ ಯಾರಿಗಾದರೂ ನಿಮಗೆ ಬೇಕು ಅಂದರೆ ಬಂದು ಇಲ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗೇ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.